ಇದೆ. ಆದರೆ ಬಿಜೆಪಿಯ ಜೊತೆಗೆ ಕೈ ಜೋಡಿಸಬೇಕಾಗಿದ್ದಂಥ ಜೆಡಿಎಸ್ ಬೆಂಬಲವನ್ನು ಕೊಡ್ತಾ ಇಲ್ಲ. ದೋಸ್ತಿಗಳ ಹೋರಾಟದಲ್ಲೇ ಒಗ್ಗಟ್ಟಿನ ಕೊರತೆ ಕಾಣಿಸ್ತಾ ಇದೆ. ಜೆಡಿಎಸ್ ಹಾಗೂ ಬಿಜೆಪಿ ರಾಜ್ಯದಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕವಲೊಡೆದ ದಾರಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಾಗ್ತಾ ಇದೆ. ದೋಸ್ತಿಗಳಾಗಿ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ. ಆದರೆ ಜೆಡಿಎಸ್ ಹಾಗೂ ಬಿಜೆಪಿ ಮಧ್ಯೆ ಒಗ್ಗಟ್ಟು ಮೂಡ್ತಾ ಇದೆ. ಇನ್ನು ಜೆಡಿಎಸ್ ಬೆಂಬಲ ನೀಡ್ತಾ ಇಲ್ವಲ್ಲ, ಈ ವಿಚಾರಕ್ಕೆ ಆರ್ ಅಶೋಕ್ ಹೇಳಿದ್ದಾರೆ, ಸಮರ್ಥನೆ ಮಾಡಿಕೊಂಡಿದ್ದಾರೆ. ಜೆಡಿಎಸ್ನವರು ಅವರದ್ದೇ ಆದ ಹೋರಾಟ ಮಾಡ್ತಾ ಇದ್ದಾರೆ, ನಾವು ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕೆಲವು ಹೋರಾಟಗಳನ್ನು ಒಟ್ಟಿಗೆ ಮಾಡಿದ್ದೇವೆ, ಸಮನ್ವಯ ಸಮಿತಿ ರಚನೆ ಮಾಡಬೇಕು ಅಂತ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರ ಜೊತೆಗೆ ಮಾತನಾಡ್ತೀನಿ ಅಂತ ಅಗೇನ್ ಮತ್ತೊಮ್ಮೆ ಅದೇ ರೀತಿಯ ದಾಟಿಯಲ್ಲಿ ಮಾತನಾಡಿದ್ದಾರೆ ಆರ್ ಅಶೋಕ್. ಈ ಜನಾಂದೋಲನವನ್ನು ದೊಡ್ಡ ರೀತಿಯಾಗಿ ಮಾಡೋ ಮುಖಾಂತರ ಇದನ್ನು ಜನಗಳಿಗೆ ತಲುಪಿಸೋ ಮುಖಾಂತರ ಅಲ್ಲೂ ಕೂಡ ಹೋರಾಟದ ಒಂದು ಕಿಚ್ಚನ್ನು ಬೆಳೆಸಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಒಂದು ದೊಡ್ಡ ಒಂದು ಯಾತ್ರೆಯನ್ನು BJP ಪರವಾಗಿ ನಾವು ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ ಎಲ್ಲ ಹೋರಾಟಗಳಲ್ಲೂ JDS ಅವ್ರದ್ದೇ ಆದಂಥ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ನಮ್ಮದೇ ಆದಂಥ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀರಿ. ಕೆಲವು ಹೋರಾಟಗಳನ್ನು ಒಟ್ಟೊಟ್ಟಿಗೇನು ಮಾಡಿದ್ದೀರಿ, ಮುಂದೇನೂ ಒಟ್ಟೊಟ್ಟಿಗೆ ಮಾಡ್ತೀರಿ. ನಾವು ಇವಾಗ ನೆನ್ನೆನೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಆ ರೀತಿಯಾದಂಥ ದೊಡ್ಡ ಹೋರಾಟಗಳು ಒಟ್ಟೊಟ್ಟಿಗೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀರಿ. ಅದಕ್ಕೆ ನೋಡೋಣ, ಒಂದು ಸಮನ್ವಯ ಸಮಿತಿಯನ್ನು ಮಾಡುವಂಥದ್ದಕ್ಕೆ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ನಾವು ಈ ಜನಾಂದೋಲನವನ್ನು ದೊಡ್ಡ ರೀತಿಯಾಗಿ ಮಾಡೋ ಮುಖಾಂತರ ಇದನ್ನು ಜನಗಳಿಗೆ ತಲುಪಿಸೋ ಮುಖಾಂತರ ಅಲ್ಲೂ ಕೂಡ ಹೋರಾಟದ ಒಂದು ಕಿಚ್ಚನ್ನು ಬೆಳೆಸಬೇಕು. ರಾಜ್ಯ ಸರ್ಕಾರ